ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲ್ಲ. ಯಾವ್ದಕ್ಕೆ ಸರ್ ಆಗೋದಿಲ್ಲ ಅಂತ ಯಾವ್ದು ಹೇಳೋಕತ್ತ ಸರ್? ಸಿದ್ದರಾಮಯ್ಯನಿಗೆ ಅಧಿಕಾರ ಹೋಯ್ತು, ಮಗನು ಬತ್ತು ಈಗ. ಸರ್ ಅದಾರು ಒಂದು ಸಂತೋಷ ಅಲ್ಲ ಸರ್, ಮಗನಿಗಾರ ಬಂದದಕ್ಕೂ ಸಂತೋಷ ಆಯ್ತು. ಇಲ್ಲ ಅವ್ರಿಗೂ ಬರ್ಲಿಲ್ಲ ಅಂದಿದ್ರೆ ನಮ್ಗೆ ಇದ್ದಷ್ಟು ಬೇಜಾರಾಗೋಗೋದು. ವಿಧಾನಸೌಧದ ಮುಂಭಾಗ ಜೂನಿಯರ್ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರಲ್ಲ, ಈ ಕಾರಣಕ್ಕಾಗಿ ವಿಧಾನಸೌಧ ಮುಂಭಾಗ ಬಂದು ನಿಂತಿದ್ದಾರೆ. ನಾನು ಇವ್ರನ್ನ ಮಾತಾಡಿಸ್ತೀನಿ. ಏನು ಸರ್, ಇವತ್ತು ತಾವು ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿ, ಇವತ್ತು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದನ್ನ ನೋಡೋಕೆ ಬಂದಿರಿ, ಏನು ಕತೆ ಅಂತ? ಸರ್, ನಮ್ಮ ಡಿ.ಕೆ. ಶಿವಕುಮಾರ್ಗೆ ಇದು ಮುಖ್ಯಮಂತ್ರಿ ಮಾಡ್ತಾಯಿದ್ರೆ, ನಮ್ಮ ಸಿದ್ದರಾಮಯ್ಯನವರು 8 ವರ್ಷ ಆಳಿದ್ರು, ಜನಕ್ಕೆ ಭಾಳ ಸಂತೃಷ್ಟಿ ಮಾಡಿ ಚಂದ ಮಾಡಿ ಮಾಡ್ತಾಯಿದ್ರು ಸರ್. ಅವರು ಅಂಥವ್ರು ಇವತ್ತಿಲ್ಲ ಅಂತಂದ್ರೆ ನಮಗೂ ಕಣ್ಣೀರು ಭಾಳ ಬೇಜಾರಾಯ್ತದೆ ಸರ್. ಯಾಕೆಂದರೆ ಎಲ್ಲಿ ನೋಡಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಭಾಳ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಗೆ ಅವರ ಮುಂಭಾಗ ಬಿಟ್ಟರ ಹಿಂಭಾಗ ಕುಣ್ಸರ ಅಂತ ನಮ್ಗೆ ಅದೇ ಇದರಿಂದ ಸಿದ್ದರಾಮಯ್ಯನ ನೋಡ್ಕೋವಮ್ಮ ಅಂತಲೇ ಬಂದದ್ದು ಸರ್ ಅಲ್ಲಿಂದ ಬನ್ನೂರಿಂದ. ಅದರಿಂದ ನಮ್ಗೆ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರು ಆಯ್ತಾ ಇರೋದ್ರಿಂದ ಭಾಳ ನಮಗೂ ಸಂತೋಷವೇ. ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೆ ನಾನು ಮೇಕೆದಾಟು ಪಾದಯಾತ್ರೆ ಎಲ್ಲ ಮಾಡಿದ್ದೆ. ಆಗ ನಮ್ಮ ಕಾಂಗ್ರೆಸ್ ಪಕ್ಷನವರೆಲ್ಲ ಭಾಳ ಇದು ಕಟ್ಟಿ ನೀರು ತತ್ತೀವಿ ಅಂತ ಎಲ್ಲ ಮಾಡಿದ್ರು. ಆಗಲೂ ನಾನು ಬಂದು 5 ದಿನ 6 ದಿನ ಪಾದಯಾತ್ರೆ ಮೇಕೆದಾಟು ಎಲ್ಲ ಮಾಡಿದ್ದೀನಿ ಸರ್. ಅದಕ್ಕೆ ನಮ್ಗೆ ಸಿದ್ದರಾಮಯ್ಯನವರ ಯಾವಾಗಲೂ ಅವರು ಸಂತೋಷವಾಗಿರಬೇಕು, ಅದಕ್ಕೆ ಅವ್ರು ನೋಡೋಕ್ಕೆ ಆಗೇ ಬಂದಿದ್ದೀನಿ ಸರ್ ನಾನು. ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಡಿ.ಕೆ. ಸಿದ್ದರಾಮಯ್ಯನ ಮುಂದೆ ಕೂರಿಸ್ತಾರೆ, ಹಿಂದೆ ಕೂರಿಸ್ತಾರೆ ನೋಡಕ್ಕೆ ಬಂದಿದ್ದಾರೆ ನೀವು? ಸರ್ ಹಿಂದೆ ಕುಣಿಸೋರ ಮುಂದಕ್ಕಿಲ್ಲ, ಮುಂದೆ ಕುಣಿಸ್ಬೇಕು ಸರ್ ಅವರ. ಯಾಕೆಂದರೆ ಅಂಥ ಕಂಡೀಷನ್ ಆದ ಮನುಷ್ಯರು ಖಂಡಿತವಾಗಿ ಮಾತಾಡ್ತಾರೆ. ಅದರಿಂದ ಅವರು ಮುಂದೆ ಕುಣಿಸ್ಬೇಕು. ಅವರು ಯಾವಾಗಲೂ ಇಲ್ಲ ಸರ್, ಡಿ.ಕೆ. ಶಿವಕುಮಾರ್ ಅವರು ಬಿಡುದಿಲ್ಲ ಸರ್ ಯಾವಾಗಲೂ. ಅವರ ಮೊದಲೇ ಅಂತಿದ್ರಲ್ಲ, ಏನು ಡಿ.ಕೆ. ನೋವಾಯ್ತಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು? ನೋವಾಯ್ತಾ ನಿಮಗೆ? ಸರ್, ನಮಗೆ ತುಂಬ ನೋವಾಯಿತು ಸರ್, ತುಂಬ ನೋವಾಯಿತು. ಒಂದು ಕಡೆ ತುಂಬ ನೋವಾಯಿತು ಸರ್, ಒಂದು ಕಡೆ ನೋವಾಗಿದೆ ಸರ್ ಫುಲ್ಲು. ಅದರಿಂದ ಏನು ಅಂದರೆ ಒಂದು ಈ ಸರ್ಕಾರ ಮೇಘ ಹೇಳಿದವರು ಅವರು ಕೊಡಬೇಕಲ್ಲ. ಅದರಿಂದ ಅವರು ಮಾತುಕಂತ ನಡ್ಕೊಂಡು ಭಾಳ ಅವರು ಶಿಸ್ತಮೇನಾಗಿ ಬಾಳ್ತಾ ಇದ್ದಾರೆ ಸರ್. ಅವರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲ್ಲ. ಯಾವ್ದಕ್ಕೆ ಸರ್ ಆಗೋದಿಲ್ಲ ಅಂತ ಯಾವ್ದು ಹೇಳೋಕತ್ತ ಸರ್? ಈಗ ಅವ್ರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರಿದ್ದಾರೆ, ಒಳ್ಳೆ ಅಧಿಕಾರ ಅವ್ರು ಇರುಗಂಟ ಒಳ್ಳೆ ಗತ್ತುವಾಗೇ ಬಾಳ್ತಾರೆ ಸರ್ ಅವರು. ಮುಂದಿನ ದಿನ ಅವ್ರ ಮಕ್ಕಳಾಯ್ತಾರೋ ಬಿಡ್ತಾರೋ, ಆದ್ರೆ ಸಿದ್ದರಾಮಯ್ಯನವರು ಯಾವತ್ತೂ ಮುಖ್ಯಮಂತ್ರಿ ಇಲ್ಲ ಸರ್, ಆಗೋದಿಲ್ಲ ಸರ್. ಮುಂದೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಭಾಳ ಕಷ್ಟ ಇದೆ. ಅದರಿಂದ ನಮ್ಗೆ ಇದು ಮಾಡ್ತದೆ ಸರ್, ಇದು ಮಾಡ್ಕೊಂಡು. ಅದರಿಂದ ನಮ್ಮ ಸಿದ್ದರಾಮಯ್ಯನವರು ಯಾವಾಗಲೂ ಮೇನ್ ಆಗಿರ್ಬೇಕು ಈ ಕರ್ನಾಟಕದಲ್ಲಿ ಅಂತ ಭಾಳ ಸಂತೋಷ ಪಡ್ತಾ ಇದ್ದೀನಿ ಸರ್. ಸಿದ್ದರಾಮಯ್ಯನವ್ರ ಜೀವನ ಕೂಡ ಯಡಿಯೂರಪ್ಪನ ರೀತಿನೇ ಆಗೋಯ್ತಲ್ಲ, ಅಲ್ಲಿ ರಾಜೀನಾಮೆ ತಕ್ಕಂದ್ರೆ ಸರ್ ಇದ್ರೂ ಅವ್ರಿಗೊಂದು ಒಂದು ಕೊಡ್ತಾರೆ ಸರ್. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಭಾಳ ಕೊಡ್ತಾರೆ ಸರ್ ಅವ್ರಿಗೆ. ಅದರಿಂದ ನಮ್ಗೆ ಭಾಳ ಸಂತೋಷ ಆಯ್ತದೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಇನ್ನೂ 2 ವರ್ಷ ಅದೇ ಆಳಿ ಚೆನ್ನಾಗಿ ಜನಕ್ಕೆಲ್ಲ ಒಳ್ಳೆ ಸೌಕರ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ನಾವು ಅವ್ರನ್ನೂ ಕೈ ಮುಗಿದು ಕೇಳ್ತಾ ಇದ್ದೀನಿ ಸರ್. ಸಿದ್ದರಾಮಯ್ಯನಿಗೆ ಅಧಿಕಾರ ಹೋಯ್ತು, ಮಗನು ಬತ್ತು ಈಗ. ಮಗನಿಗೆ ಬತ್ತಿ ಸರ್, ಅದಾರು ಒಂದು ಸಂತೋಷ ಅಲ್ಲ ಸರ್, ಮಗನಿಗಾರ ಬಂದದಕ್ಕೂ ಸಂತೋಷ ಆಯಿತು. ಇಲ್ಲ ಅವ್ರಿಗೂ ಬರ್ಲಿಲ್ಲ ಅಂದಿದ್ರೆ ನಮ್ಗೆ ಇದ್ದಷ್ಟು ಬೇಜಾರಾಗೋಗೋದು ಸರ್. ಯಾಕಂದರೆ ನಾನು ವರ್ಣದಲ್ಲೆಲ್ಲ ನೋಡಿದ್ದೀನಿ, ಪಾದಯಾತ್ರೆ ಮೇಕೆದಾಟು ಎಲ್ಲ ಮಾಡಿದ್ದೀನಿ ಸರ್ ಅವ್ರ ಅಂತ ಸರ್. ಥ್ಯಾಂಕ್ ಯು. ಇವಿಷ್ಟು ಆ ಜೂನಿಯರ್ ಸಿದ್ದರಾಮಯ್ಯನವರ ಮಾತು ಕೂಡ ಆಗಿರುವಂಥ. ಕ್ಯಾಮರಾ ಪರ್ಸನ್ ನಂದನ್ ಕುಮಾರ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಬೆಂಗಳೂರು.